ಹಂಗ್ ನೋಡಿದ್ರೆ ಈ ಸಂಬಂಧ ಬೇಕಾಗಿಲ್ವೇ ಬೇತಾಳಿ? ನಿಮ್ ಭಾವ ಏನ್ ಹೇಳ್ತಾರೋ ಹಂಗ್ ಕೇಳ್ಬಿಡು. ನಿಮ್ ಭಾವ ಯಾವ ಹುಡುಗ ನೋಡ್ತಾರೋ ಅವ್ನ್ ಕೇಳಿ ತಾಳಿ ಕಟ್ಸ್ಕೊಂಡ್ ಹೇಳ್ಬೇಕು. ನಾನ್ ಯಾಕೆ ಹೇಳ್ಬೇಕು? ಅವಳು ಅರುಣ್ ಒಂದ್ ಜೊತೆ ಚೆನ್ನಾಗಿತ್ತಾಳೆ ಅನ್ನೋ ನಂಬಿಕೆ ನನ್ಗಿದೆ. ರವಿ ಕುತ್ಕೋ, ತಿಂಡಿ ಕೊಡ್ಲಾ? ಬೇಡ ಅದ್ಕೆ, ಅವಳು ಬರ್ಲಿ, ಜೊತೆಲಿ ತಿಂತೀವಿ. ನೀನ್ ಯಾಕೆ ಹಿಂಗಿದ್ಯಾ? ಆ ಶ್ರುತಿ ತುಂಬಾ ಗಯ್ಯಾಳಿ ಕಣ. ನಾನ್ ಅನ್ಕೊಂಡಾಗಲ್ಲ, ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದಾಳೆ. ಮೈಕಮ್ಮ ಹಂಗಿಲ್ಲ ಅಲ್ವಲ್ಲ? ಸರಿ, ಏನಂತ ಸಮಸ್ಯೆ? ಇನ್ನೇನಿರುತ್ತೋ, ಅವ್ರ ಅಪ್ಪ ಅಮ್ಮ ಕೊಡೋ ದುಡ್ಡಲ್ಲಿ ನಾನ್ ರೆಸ್ಟೋರೆಂಟ್ ಶುರು ಮಾಡ್ಬೇಕಂತೆ. ರವಿ, ಶ್ರುತಿ ನಿಮ್ಮನ್ನ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದ್ರಲ್ಲಿ ಏನ್ ತಪ್ಪಿಲ್ಲ, ಒಂದ್ ಸ್ವಲ್ಪ ಯೋಚನೆ ಮಾಡಿ. ಮೀನ ನನಗೆ 2 ಕಾರ್ ಕೊಡ್ಸಿದಾಳೆ, ನಾನ್ ಹಾಯಾಗಿಲ್ವಾ? ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಅನ್ನೋ ಭೇದ ಭಾವ ಇರಬಾರ್ದು ರವಿಲಾಲ್. ಅದಕ್ಕೆ ಕೊಡ್ಸಿದ್ರು ತಗೊಂಡೆ. ನಿಮ್ ಅತ್ತೆನೋ ಮಂಜಾನೋ ಅಥವಾ ಕನಕನೋ ಕೊಡ್ಸಿದ್ರೆ ತಗೊಂತಾ ಇದ್ದ, ತಗೊಂಡು ನೆಮ್ಮದಿಯಾಗಿರ್ತಾ ಇದ್ದ. ಹೆಂಡತಿ ದುಡ್ಡು ಬೇರೆ, ಅವ್ರ ಅಪ್ಪ ಅಮ್ಮನ ದುಡ್ಡು ಬೇರೆ ಅಲ್ವೇನೋ ಸೂರ್ಯ? ಪರವಾಗಿಲ್ಲ ಕಣು, ಮದುವೆ ಆದ್ಮೇಲೆ ಮಾತು ಕಲ್ತಿದ್ಯಾ. ನಿಜ ನಿಜ ಬಿಡು. ಒಂದ್ ಕೆಲ್ಸ ಮಾಡು, ನಿನ್ ಮನ್ಸಿಗೆ ಏನ್ ಅನ್ಸತ್ತ ಅದನ್ ಮಾಡ, ನಾನ್ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಕಣ. 1 ನಿಮಿಷ ಸೂರ್ಯ. ಹೇಳ ರಿಷಾ. ಹಾ, ನಿಮ್ ತಮ್ಮಗ್ ನೀವೇನ್ ಹೇಳಿದ್ದು? ಏನ್ ಹೇಳ್ದೆ? ನಿನ್ಗೆ ಇಷ್ಟ ಬಂದಂಗ್ ಮಾಡು, ನಾನ್ ಸಪೋರ್ಟ್ ಮಾಡ್ತೀನಿ ಅಂದ್ರೆ. ಅಂದೆ. ಹೌದು, ಏನಿವಾಗ? ನಿನ್ ತಮ್ಮ ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತೀರಾ, ನನ್ ತಂಗಿಗ್ ಮಾತ್ರ ಸಪೋರ್ಟ್ ಮಾಡಲ್ಲ ಅಲ್ವಾ? ರೀ, ಯಾಕೆ ಕೈ ತೊಳಿತಿದ್ದೀರಾ? ತಿನ್ಕೊಂಡು ಬಾಯಿಗೆ ದೋಸೆ ಇಟ್ಬಿಟ್ಟು ಗಂಟ್ಲ ಮೇಲೆ ಕಾಲ್ಕೊಂಡು ಇಟ್ಬಿಟ್ಟಿದ್ಯಲ್ಲ. ನಾನ್ ನಿನ್ ತಂಗಿಗೆ ಸಪೋರ್ಟ್ ಮಾಡ್ತಾರ ಅಂತ ಹೆಂಗೆ ಹೇಳ್ತೀನಿ ನೀನು? ಆ ಅರುಣನ್ನು ಮುಳ್ಳು ನಿನ್ ತಂಗಿ ಜೀವನದಿಂದ ತೆಗೆದು ಹಾಕಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಪ್ಲೀಸ್ ಅಂದ್ರೂ ಅಷ್ಟೇ, ಏನಂದ್ರು ಅಷ್ಟೇ. ಕನಕ ಹುಟ್ಟಾಗಿಂದ ನನ್ ಜೊತೆ ಇಲ್ದೇ ಇರ್ಬೋದು, ಆದ್ರೆ ನಿನಗಿಂತ ಹೆಚ್ಚು ಜವಾಬ್ದಾರಿ ನನಗಿದೆ. ಇವಾಗ ಏನಾಗಿದೆ ಅವಳಿಗೆ? ಏನಾಗಿದೆ? ಏನ್ ಅಳ್ದ ಕೂತಿದ್ದಾಳ? ಹೌದು. ಆಯ್ತು, ಹತ್ ಕೂಡ ಕೇಳು, ಚೆನ್ನಾಗ್ ಹತ್ ಕೂಡ ಕೇಳು. ಅಂದ್ರೆ 2 ದಿನ ಹೇಳ್ತಾಳೆ, 2 ತಿಂಗಳು ಹೇಳ್ತಾಳೆ, ಆಮೇಲೆ ಲೈಫ್ ಲಾಂಗ್ ಚೆನ್ನಾಗಿರ್ತಾಳೆ. ಆಯ್ತಾ? ಅದನ್ನ ಬಿಟ್ಟು ನೀವ್ ಹೇಳ್ದಂಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಅರುಣನ್ ಹತ್ರ ಏನಾದ್ರು ಮದುವೆ ಮಾಡ್ಬಿಟ್ರೆ ಇನ್ 2 ತಿಂಗಳು ನಗ್ತಾ ಇರ್ತಾಳೆ. ಆಮೇಲೆ ಜೀವನ ಪೂರ್ತಿ ಕೊರಗಿ ಸಾಯ್ಬೇಕು. ಯಾವ್ದು ಬೇಕು ಅಂತ ನೀನೇ ನಿರ್ಧಾರ ಮಾಡಿ. ಬೇಡ 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 ಬೇಡ, ನಿರ್ಧಾರ ಮಾಡ್ಬಿಡ್ತೀಯ, ಹೇಳಕ್ಕಾಗಲ್ಲ. ನಾನ್ ನಿರ್ಧಾರ ಮಾಡಾಗಿದೆ ಅಷ್ಟೇ. ಶೋ ದೇವ್ರೆ, ಇವ್ರು ಹೇಳೋದ್ ನಿಜನೋ ಅವಳು ಹೇಳ್ತಿರೋದ್ ನಿಜನೋ? ಒಳ್ಳೆ ಕರ್ಮ ಬಂದೋಯ್ತು ನನಗೆ. ಗೇಮ್ ಗೇಮ್ ಆಡ್ತಿದ್ದೀರಾ? ಮಾಡ್ತೀನಿ. ಹಾ ಸುಮನ್, ಹೌದು ಹೌದು ಹೌದು. ಅಯ್ಯೋ, ಸೇಮು, ಡಿಟ್ಟೋ. ನಮ್ಮಿಬ್ರು ಟೇಸ್ಟು ಡಿಟ್ಟೋ ಸೇಮು. ಹಾ ಹೌದು ಸುಮನ್, ನಮ್ ಕಾಲೇಜ್ ಡೇಸ್ ಅಲ್ಲಿ ಅಲ್ಲಿಗೆಲ್ಲ ಹೋಗ್ತಿದ್ವಿ ಅಲ್ವಾ? ಛೇ, ನೋಡಿ ನನ್ಗಿದನ್ನೆಲ್ಲ ಮರೆಯೋದಕ್ಕೆ ಆಗ್ತಿಲ್ಲ. ಹೌದು ಹೌದು ಹೌದು, ರೋಮಿಯೋ ಜೂಲಿಯೆಟ್, ಸಲೀಂ ಅನಾರ್ಕಲಿ, ಇವ್ರ ಬಗ್ಗೆ ಎಲ್ಲ ಲೆಕ್ಚರರ್ಸ್ ಹೇಳೋದಕ್ಕಿಂತ ಜಾಸ್ತಿ ನೀನೇ ಹೇಳ್ತಿದ್ದೆ ನೋಡು. ಅದು ಪರ್ಸನಲ್ ಆಗಿ ನೀನ್ ಆ ಪಾಠಗಳನ್ನೆಲ್ಲ ಹೇಳ್ತಿದ್ರೆ ನನಗಂತೂ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಅಂತ ಕತೆ ಎಲ್ಲ ಕೇಳ್ತಿದ್ಲ ಇವಳು. ಅಯ್ಯಯ್ಯೋ, ಏನೇನೋ ಆಗೋಗ್ತಿದೆ. ಹಾ ಹೌದು, ಆ ನಾವೆಲ್ ಎಷ್ಟು ಚೆನ್ನಾಗಿತ್ತು. ಅದ್ರಲ್ಲಿ ಬರ್ತಿದ್ದಿದ್ ಒಂದೊಂದು ಲವ್ ಸ್ಟೋರಿನೂ ಅಮೇಝಿಂಗ್ ಆಗಿತ್ತು. ಕಾಲೇಜಲ್ಲಿ ಇರ್ಬೇಕಾದ್ರೆ ನೀನೇ ಅಲ್ವಾ ನನ್ಗೆ ರೊಮ್ಯಾಂಟಿಕ್ ಬುಕ್ಸ್ ನೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದಿದ್ದು. ಇದು ಬೇರೆ ಇತ್ತಾ? ಸರಿ ಸುಮನ್, ನಾವಿಬ್ರು ಮಾತಾಡ್ತಾ ಇದ್ರೆ ಬೆಳಿಗ್ಗೆ ಆಗ್ಬಿಡತ್ತೆ ಅಷ್ಟೇ. ಹೀಗೆ ಒಂದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ರಾತ್ರಿಯಿಂದ ಬೆಳಗ್ಗೆವರೆಗೂ ಮಾತಾಡ್ತಿದ್ರಲ್ಲ, ಆ ಸಿನಿಮಾ ಹೆಸರೇನು? ಅದೇ ಮೂವಿ. ಆಹಾ, ಇದೆಲ್ಲ ಚೆನ್ನಾಗಿ ನೆನ್ಪಿರುತ್ತಲ್ಲ. ಸಖತ್ ನಾಟಿ ನೀನು, ತುಂಬಾ ನಾಟಿ ನೀನು. ನಾಟಿ ಅಂತೆ ನಾಟಿ, ಅವನು ನಾಟಿ, ಹಾಗಾದ್ರೆ ನಾನು ಏನು? ಸರಿ ಸುಮನ್, ಈಗ ಹೋಗಿ ಮಲ್ಕೋತೀನಿ. ನಿದ್ದೆ ಬರ್ದೆ ಹೋದ್ರೆ ಮತ್ತೆ ಕಾಲ್ ಮಾಡ್ತೀನಿ. ಇದೇ ಟಾಪಿಕ್ ನ ಕಂಟಿನ್ಯೂ ಮಾಡೋಣ, ಓಕೆನಾ? ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಮಾಡ್ತೀನಿ, ಓಕೆನಾ? ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸರ್, ಈ ಸುಮಂತ ಯಾರು ಅಂತ ನೋಡೇ ಬಿಡ್ತೀನಿ. ಈಗ್ಲೇ ಕಾಲ್ ಮಾಡ್ಲಾ? ಬೇಡ ಬೇಡ, ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಚೆನ್ನಾಗಿದೆ ಅಲ್ವಾ ಜಾಗ ರೆಸ್ಟೋರೆಂಟ್ ಮಾಡೋದಕ್ಕೆ? ಹಾ, ಒಳಗ್ ಬರ್ಬೋದಾ? ನೀತು ಅವರು. ಅಪ್ಪ, ರವಿ ಕೆಲ್ಸ ಮಾಡ್ತಾನಲ್ಲ ಹೋಟ್ಲು, ಓನರ್ ಅಪ್ಪ ಆಕೆ. ಬಮ್ಮ. ನೀತು ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿದೆ, ಬನ್ನಿ ಒಳಗಡೆ. ರವಿ ಇದ್ದಾರಾ? ಇದೇನಮ್ಮ, ಬರ್ತಾನೆ, ಕುತ್ಕೊಮ್ಮ. ಇವಳೆ ಕಾಫಿ ಕೂಡ? ಇವಳೆಲ್ಲ ಕಾಣ್ತಿಲ್ಲ. ಮೀನಾ, ಕಾಫಿ ಕೊಡಮ್ಮ. ಸರ್, ಪರವಾಗಿಲ್ಲ, ಈಗ ತಾನೇ ಆಯ್ತು. ನಾನು ರವಿ ಹತ್ರ ಏನ್ ಮಾತಾಡ್ಬೇಕು ಮೊದ್ಲು ಈ ವಿಷಯನ ರವಿಗೆ ಹೇಳಿ, ಆಮೇಲೆ ಎಲ್ರಿಗೂ ಹೇಳ್ತೀನಿ. ನಮ್ಮ ಹತ್ರ ಮಾತಾಡೋಂಥದ್ದು ಏನಿದೆ? ನೀವು ಆ ರೆಸ್ಟೋರೆಂಟ್ ಓನರು ಅಂಡ್ ರವಿ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಅಷ್ಟೇ ಅಲ್ವಾ? ಅವನಿಂದ ನಿಮ್ಗೇನು ಪ್ರಯೋಜನ ಇಲ್ಲ. ನಿಮ್ ಹಾರ್ಡ್ ವರ್ಕ್ ಇಂದಾನೆ ಅಲ್ವಾ ಆ ರೆಸ್ಟೋರೆಂಟ್ಗೆ ದೊಡ್ಡ ಹೆಸರು ಬಂದಿರೋದು. ಅವನು ಒಂದ್ ಸಾಮಾನ್ಯ ಎಂಪ್ಲಾಯಿ ಅಷ್ಟೇ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೀತು ಇರ್ಲಿ ಚೆನ್ನಾಗಿರಮ್ಮ. ಯಾವಾಗ ಬಂದೆ? ಈಗಷ್ಟೇ. ಕುತ್ಕೋ ಎಲ್ಲಿ? ಅಯ್ಯೋ, ಕುತ್ಕೋ ರೀ, ನೀವು ಕುತ್ಕೊಳ್ಳಿ. ಪರವಾಗಿಲ್ಲ,
ನೀವು ಮಾತಾಡಿ. ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದಾರ ಕಣಮ್ಮ ನಿಮ್ಮ ಅಪ್ಪ ಅಮ್ಮ ನಿನ್ನ. ಓ ಹೆಲೋ, ಯಾಕ್ ಬಂದಿದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ? ಶ್ರುತಿ ಇರಮ್ಮ, ಅದ್ ಏನ್ ವಿಷಯ ಅಂತ ಅವ್ಳು ಹೇಳಿ ಇರು. ಹಾಯ್ ನೀತು, ಯಾವಾಗ ಬಂದೆ? ಹಾಯ್ ರವಿ, ಈಗಷ್ಟೇ ಬಂದೆ. ಒಂದ್ ಗುಡ್ ನ್ಯೂಸ್ ಇತ್ತು, ನಿಮ್ ಎಲ್ರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ವಾವ್, ಏನ್ ಗುಡ್ ನ್ಯೂಸ್ ಅದು ನೀತು? ರವಿ, ನೀವ್ ನನ್ಗೆ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದೀರಾ, ಅದ್ರ ಜೊತೆಗೆ ತುಂಬಾ ಹೇಳ್ಕೊಟ್ಟಿದ್ದೀರಾ ಕೂಡ. ಮಕ್ಕಳು ಅಂದ್ರೆ ಹೀಗಿರ್ಬೇಕಪ್ಪ, ಒಳ್ಳೆ ಹೆಸರು ತರ್ಬೇಕು. ರವಿ, ನಿಮ್ಮಿಂದ ನಮ್ ರೆಸ್ಟೋರೆಂಟ್ ಗೆ ಒಳ್ಳೆ ರೇಟಿಂಗ್ ಸಿಕ್ಕಿದೆ. ನಮ್ ರೆಸ್ಟೋರೆಂಟ್ ತುಂಬಾ ಡೆವಲಪ್ ಆಗಿದೆ ಅಂತ ನಮ್ ತಂದೆ ಕಾಲ್ ಮಾಡಿ ಹೇಳ್ತಾ ಇದ್ರು. ಇದಕ್ಕೆಲ್ಲ ನೀವೇ ಕಾರಣ. ಅದನ್ನೇ ಅಲ್ವಾ ನಾನು ಅವತ್ ಹೇಳಿದ್ದು. ಆದ್ರೆ ನೀವ್ ನೋಡಿದ್ರೆ ಅದೇನೂ ಇಲ್ಲ, ಎಲ್ಲ ನನ್ ಟ್ಯಾಲೆಂಟ್ ಇಂದಾನೇ ಆಗಿದ್ದು ಅಂತಂದ್ರಿ. ಶ್ರುತಿ, ಯಾಕೆ ಹೀಗ್ ಮಾತಾಡ್ತಾ ಇದೀಯಾ? ಇಟ್ಸ್ ಓಕೆ ರವಿ, ಶ್ರುತಿ ಮಾತಾಡಿದ್ರಲ್ಲಿ ತಪ್ಪಿಲ್ಲ. ನಾನು ಅವತ್ತು ಇದೆಲ್ಲ ನಾನು ಒಬ್ಳಿಂದ ಆಗಿದ್ದು ಅಂತ ಹೇಳಿಲ್ಲ. ಒಂದು ಬಿಸ್ನೆಸ್ ಡೆವಲಪ್ ಆಗ್ಬೇಕು ಅಂದ್ರೆ ಅದು ಒಬ್ರಿಂದನೇ ಸಾಧ್ಯ ಆಗಲ್ಲ. ಆ ಅರ್ಥದಲ್ಲಿ ನನ್ನ ಎಫರ್ಟ್ ಇದ್ರಲ್ಲಿ ಇದೆ ಅಂತ ಹೇಳ್ದೆ. ಹಾಗ್ ಮಾತಾಡಿ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ನೀತು. ಇನ್ಫ್ಯಾಕ್ಟ್ ಶ್ರುತಿ ಮಾತಾಡಿದಕ್ಕೆ ನಾನ್ ಸಾರಿ ಕೇಳ್ತೀನಿ. ಅಲ್ಲ, ನೀವೇನ್ ಮಾತಾಡ್ತಿದೀರ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲಪ್ಪ. ಹೌದು, ಶ್ರುತಿ ಕೋಪ ಮಾಡ್ಕೊಂಡಿದ್ದಾಳೆ. ಅದೆಲ್ಲ ಮುಗ್ದೋದ್ ವಿಷಯ ಬಿಡಮ್ಮ. ಅದಕ್ಕೆ ಮುಂದೆ ನಡಿಬೇಕಾಗಿರೋದನ್ನ ನಿಮ್ ಮನೇಲಿರೋ ದೊಡ್ಡವ್ರ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು ಅಂತ ಹೇಳು ತಾಯಿ? ಅಂಕಲ್, ಈ ಊರಲ್ಲಿ ನಮ್ ರೆಸ್ಟೋರೆಂಟ್ಗೆ 4 ಬ್ರಾಂಚಸ್ ಇದೆ. ಈಗ ಹೊಸದಾಗಿ ಇನ್ನೂ ಕೆಲವು ಬ್ರಾಂಚಸ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಗುಡ್, ಒಳ್ಳೆ ವಿಷಯ ನೀತು. ಅವ್ರ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಅದು ಅವ್ರಿಗೆ ಒಳ್ಳೆ ವಿಷಯ. ನಮಗೆ ಹೇಗೆ ಗುಡ್ ನ್ಯೂಸ್ ಆಗುತ್ತೆ ರವಿ? ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ಇರು. ಶ್ರುತಿ, ನಾನ್ ಹೊಸದಾಗಿ ಓಪನ್ ಮಾಡೋ ಎಲ್ಲಾ ರೆಸ್ಟೋರೆಂಟ್ಗೂ ರವಿನ ವರ್ಕಿಂಗ್ ಪಾರ್ಟ್ನರ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮನೋಜ, ಏನು ಹೇಳ್ತಿದ್ದಾರೆ ಇವರು? ಅಮ್ಮ, ಇವರು ರವಿನ ಬಿಸ್ನೆಸ್ ಪಾರ್ಟ್ನರ್ ತಗೋತಾ ಇದಾರಂತೆ. ರವಿನ್ ಮೇಲೆ ಬಟ್ಲರ್ ಅಲ್ಲ ರೇ, ಅದು ಬಟ್ಲರ್ ಅಲ್ಲ, ಶೆಫ್. ಇರ್ಲಿ 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 ಬಿಡ, ಎರಡು ಒಂದೇ. ತತ್ಸಮ ತದ್ ಭಾವ. ಭಾವ ಭಾಮ ಇದ್ನ ಅಲ್ವೋ ಪಿಂಗ್ಬಡದೆ, ಅದು ತತ್ಸಮ ತದ್ಭವ. ಅಯ್ಯೋ ಅಲ್ಲ, ಇಷ್ಟು ದೊಡ್ಡ ಸಂತೋಷದ ವಿಷಯ ಹೇಳಿದ್ರು ಯಾರು ಸಂತೋಷ ಪಡಲ್ವಾ? ಸೂರ್ಯ, ರಾಕ್ಷಸನ್ ತರ ಆಡದೆ ಸ್ವಲ್ಪ ಗಂಭೀರವಾಗಿ ನಿಂತ್ಕೋ. ಅದಕ್ಕೆ ಅವನು ಇನ್ವೆಸ್ಟ್ ಮಾಡ್ಬೇಕು. ಇಲ್ಲ, ಅವ್ರ ಟ್ಯಾಲೆಂಟೇ ಇಲ್ಲಿ ಇನ್ವೆಸ್ಟ್ಮೆಂಟ್. ಸೊ ಅವ್ರು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಏನ್ ಪ್ರಾಫಿಟ್ ಬರುತ್ತೋ ಅದ್ರ ಅವ್ರಿಗೂ ಅರ್ಧ ಶೇರ್ ಆಗತ್ತೆ. ತುಂಬಾ ಥ್ಯಾಂಕ್ಸ್ ನೀತು ಅವರೇ, ಅವ್ರ ಟ್ಯಾಲೆಂಟ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಆತರ ಪಡ್ಬೇಡ ಇರುಮಿನ. ಅಲ್ಲ ಮೇಡಮ್ ಅವರೇ, ನಿಮ್ಮನ್ನ ಹೆಂಗ್ ನಂಬೋದು? ವಾಟ್? ಅಲ್ಲ, ಬೇಜಾರ ಬಿಡಿ. ನಾನು ಈ ತರ ಬೇಜಾರ್ ನೋಡ್ಬಿಟ್ಟಿದೀನಿ. ವರ್ಕಿಂಗ್ ಪಾರ್ಟ್ನರ್ ಅಂತ ಕೆಲಸ ಮಾಡಿಸ್ಕೊಂಡು ಆಮೇಲೆ ಕೇರೆ ಮಾಡಲ್ಲ. ನಾನ್ ಹಾಗೆಲ್ಲ ಮಾಡಲ್ಲ. ನಿಮ್ ಯಾರಿಗೂ ಆ ಡೌಟೇ ಬೇಡ. ಅದಕ್ಕೆ ನನ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇವತ್ತೇ ತಗೊಂಡ್ ಬಂದಿದ್ದೀನಿ. ನೀತು, ಏನಿದೆಲ್ಲ? ರವಿ, ಶ್ರುತಿ ಹೇಳ್ದಾಗೆ ನಾನ್ ನಿಮ್ ಟ್ಯಾಲೆಂಟ್ ನ ಕಡೆಗಣಿಸ್ತಿಲ್ಲ. ನಿಮ್ ಟ್ಯಾಲೆಂಟ್ ಹೆಚ್ಚಾದ್ರೆ ನಮ್ಗೆ ಅಲ್ವಾ ಲಾಭ. ಅದಕ್ಕೆ ನಿಮ್ನ ವರ್ಕಿಂಗ್ ಪಾರ್ಟ್ನರ್ ಆಗಿ ಸೇರ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಂಕಲ್, ಆಂಟಿ, ನೀವಿಬ್ರು ಇದನ್ನ ತಗೊಂಡು ರವಿ ಕೈಯಲ್ಲಿ ಸೈನ್ ಮಾಡಿಸ್ಕೊಡಿ. ಇದ್ರಲ್ಲಿ 2 ಕಾಪಿ ಇದೆ. ಒಂದು ರವಿ ಹತ್ರನೇ ಇರುತ್ತೆ. ಅವ್ರ ಅಣ್ಣ ಹೇಳ್ದಂಗೆ ನಾನ್ ಮೋಸ ಮಾಡೋದಿಲ್ಲ. ಅಂಕಲ್, ತಗೊಳ್ಳಿ. ಇಲ್ಲ ಪುಟ್ಟ, ಮೊದ್ಲು ಅದನ್ನ ಶ್ರುತಿ ನೋಡ್ಲಿ, ಅವಳ ಕೈ ಕೊಟ್ಟು. ನಾವು ಅವನಿಗೆ ಜನ್ಮ ಕೊಟ್ಟಿರಬಹುದು, ಆದ್ರೆ ಇನ್ ಮುಂದೆ ಅವನ ಜೀವನದಲ್ಲಿ ತಗೋಬೇಕಾಗಿರೋ ಪ್ರತಿ ನಿರ್ಧಾರಕ್ಕೂ ಆಕೆ ಒಪ್ಪಿಗೆ ಬೇಕು ತಾಯಿ. ಮೊದಲು ಆ ಮಗು ಏನ್ ಹೇಳುತ್ತೆ ಅಂತ ಕೇಳೋಣ. ಸರಿ ಅಂಕಲ್. ಥ್ಯಾಂಕ್ಸ್ ಮಾವ. ಶ್ರುತಿ, ಶ್ರುತಿ, ಏನಮ್ಮ ಹಾಗ್ ನೋಡ್ತಾ ನಿಂತ್ಬಿಟ್ಟೆ? ಅವರು ಅವ್ರ ಕಂಪನಿನಲ್ಲಿ ನಮ್ ರವಿನ ಪಾರ್ಟ್ನರ್ ಆಗಿ ಸೇರಿಸ್ಕೊತಿದ್ದಾರೆ. ಎಷ್ಟು ದೊಡ್ಡ ವಿಷಯ ಅಲ್ವಾ ಇದು? ಅತ್ತೆ, ರವಿನ ಪಾರ್ಟ್ನರ್ ಆಗಿ ಮಾಡ್ಕೋತಿರೋದೆ ನನ್ನಿಂದ. ಹೌದೇನಮ್ಮ ನೀತು? ಹೌದು ಆಂಟಿ. ಅವತ್ತು ರೆಸ್ಟೋರೆಂಟ್ಗೆ ಒಳ್ಳೆ ರೇಟಿಂಗ್ಸ್ ಬಂದಿದ್ದು ರವಿಯಿಂದ ಅಂತ ಶ್ರುತಿ ಹೇಳಿದ್ಲು. ಅವತ್ತು ನನ್ ಈಗೋ ಹರ್ಟ್ ಆಯ್ತು, ಅದಕ್ಕೆ ಒಪ್ಲಿಲ್ಲ. ಆದ್ರೆ ಆಮೇಲೆ ಯೋಚನೆ ಮಾಡ್ದೆ, ನನ್ ಫಾರಿನ್ ಅಲ್ಲಿ ಓದಿ ಇಲ್ಲಿಗೆ ಬಂದೆ, ನನಗೆಲ್ಲಾ ಹೇಳ್ಕೊಟ್ಟಿದೆ ರವಿ. ಸೊ ಶ್ರುತಿ ಹೇಳಿದ್ದೆ ಸರಿ ಅಂತ ಅನ್ನಿಸ್ತು. ಅವ್ರ ಹಸ್ಬೆಂಡ್ ನ ಬಿಟ್ಕೊಡ್ದೆ ಮಾತಾಡಿದ್ದಾರೆ. ಹೆಂಡತಿ ಅಂದ್ರೆ ಹೀಗೆ ಇರ್ಬೇಕಲ್ವಾ ಆಂಟಿ? ಕರೆಕ್ಟಾಗಿ ಹೇಳಿದ್ರಿ. ಹೆಂಡತಿ ಗಂಡನ ಯಾವತ್ತೂ ಬಿಡ್ಕೊಡ್ಲೇಬಾರ್ದು. ನಿಮಗ್ ಮದ್ವೆ ಆಗಿದ್ಯಾ? ಏನೂ ಇಲ್ಲ. ಪರವಾಗಿಲ್ವೇ? ಮದುವೆ ಆಗದೆ ಅವ್ರು ಇದೆಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಬಿಡಿಪಾ, ನಿಮ್ಮನ್ ಮದುವೆ ಆಗೋನು ಬಹಳ ಅದೃಷ್ಟವಂತ. ಥ್ಯಾಂಕ್ ಯು. ನನ್ ಮದ್ವೆ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನನ್ ಡ್ರೀಮೇ ಬೇರೆ ಇದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಕನಸು ಇಟ್ಕೊಂಡಿದ್ಯಾ ಅಂದ್ಮೇಲೆ ಖಂಡಿತ ಅದನ್ನ ಸಾಧಿಸ್ತೇ ಬಿಡು ತಾಯಿ. ಥ್ಯಾಂಕ್ಸ್ ಅಂಕಲ್. ಶ್ರುತಿ, ಈ ಡಾಕ್ಯುಮೆಂಟ್ಸ್ ಅಲ್ಲಿ ರವಿಗೆ ಸೈನ್ ಮಾಡೋದಿಕ್ ಹೇಳು. ರವಿ, 1 ನಿಮಿಷ ಬಾ. ಕೂತ್ಕೊಳ್ಳಮ್ಮ, ಬರ್ತಾರೆ. ಡಿಸ್ಕಸ್ ಮಾಡ್ಕೊಂಡು ಬರ್ತಾರೆ. ಕೂತ್ಕೋ. ಬಂದ್ಬಿಡ್ತಾರೆ. ನೋಡಿದೆ ರವಿ, ನಾನು ಅವತ್ತು ಹಾಗೆ ಮಾತಾಡಿದಿಕ್ಕೇನೆ ಇವತ್ತು ನೀತು ನಿನ್ ಜೊತೆ ಪಾರ್ಟ್ನರ್ಶಿಪ್ ರೆಡಿ ಆಗಿರೋದು. ನಿನಗೆ ನಿನ್ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಲ್ಲಪ್ಪ. ಈಗ ಏನ್ ಮಾಡು ಅಂದಾಗ ನಂಗೆ ಯಾಕೋ ಇದೆಲ್ಲ ಬೇಡ ಅನ್ಸ್ತದೆ ಶ್ರುತಿ. ನಾನ್ ಬೇಡ ಅಂತ ಹೇಳ್ತಿದ್ರು, ನೀನ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಸೊ ಬರೀ ಶೆಫ್ ಆಗಿ ವರ್ಕ್ ಮಾಡೋದ್ಕಿಂತ ನಮ್ ರೆಸ್ಟೋರೆಂಟ್ ಓಪನ್ ಆಗೋವರೆಗೂ ನೀನ್ ಅವ್ರ ಜೊತೆ ಪಾರ್ಟ್ನರ್ ಆಗಿರು. ಆಮೇಲೆ ನಮ್ ರೆಸ್ಟೋರೆಂಟ್ ಬಂದ್ಬಿಡು. ಅಥವಾ ಜೀವನ ಪೂರ್ತಿ ಹೀಗೆ ಇಟ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಹೇಗೆ?
ಆಯ್ತು ಬಿಡವ, ನೀನೇ ಕೂತ್ಕೋ. ನಾನೇನು ಹೊಂದ್ಕೋತೀನಿ, ಕಾಲು ಗಟ್ಟಿಗಿದ್ದಾರೆ. ನಿನ್ನ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಕಣಮ್ಮ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ ನೀನು. ಈಗ ಇನ್ನೊಂದು ಹೋಟೆಲ್ ಶುರು ಮಾಡಕ್ ಹೋಗ್ತಿದೀನಿ ಅಂತ ಹೇಳ್ದೆಯಲ್ಲ, ಅದು ಶುರು ಮಾಡಕ್ಕೆ ಸುಮಾರು ಎಷ್ಟು ದುಡ್ಡು ಬೇಕಾಗ್ಬೋದಮ್ಮ? ಅಮ್ಮ ಏನಿಲ್ಲ ಅಂದ್ರೂ ಒಂದು 2-3 ಕೋಟಿ ಆಗುತ್ತೆ. ನೋ 2-3 ಕೋಟಿ ಅಲ್ಲ. ನಾವಿಲ್ಲ ಅಂದ್ರೂ ಒಂದು 2-3 ಬ್ರಾಂಚಸ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಮಿನಿಮಮ್ ಆದ್ರೂ 120 crores ಆಗತ್ತೆ. 20 ಕೋಟಿನ? ಅಲ್ಲಮ್ಮ, ಇಷ್ಟು ದುಡ್ಡಿಗೆ ನೀನೇನ್ ಮಾಡ್ತೀಯಾ? ದುಡ್ಡು ಬಗ್ಗೆ ಯಾವ ಯೋಚನೆ ನಂಗಿಲ್ಲ ಆಂಟಿ. ಅದೆಲ್ಲ ನಮ್ಮಪ್ಪ ನೋಡ್ಕೊಳ್ತಾರೆ. ಇದೆಲ್ಲ ನಮ್ಮಪ್ಪಂಗೆ ದೊಡ್ಡ ವಿಷಯನೇ ಅಲ್ಲ. ನಾನೇನಾದ್ರೂ ದುಡ್ಡು ಬೇಕು ಅಂತ ಕೇಳಿದ್ರೆ ನಾಳೆನೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲ ಕಣಮ್ಮ, ಅಷ್ಟು ದುಡ್ಡನ್ನ ಲೆಕ್ಕ ಹಾಕಕ್ಕೆ 2-3 ದಿನ ಬೇಕಾಗುತ್ತೋ ಏನೋ, ಅಂತದ್ರಲ್ಲಿ ನೀನ್ ನಾಳೆನೇ ಕಳ್ಸ್ಬಿಡ್ತಾರೆ ಅಂತ ಹೇಳ್ತಿದ್ಯಲ್ಲಮ್ಮ. ಆಂಟಿ, ನಮ್ಗೆ ಬೆಂಗಳೂರು ಮತ್ತೆ ಮುಂಬೈಯಲ್ಲಿ ಆಲ್ರೆಡಿ 10 ಬ್ರಾಂಚಸ್ ಇದೆ. ಅದನ್ನ ಇನ್ನೂ ಡಬಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪರವಾಗಿಲ್ಲ ಕಣಮ್ಮ, ನಿನಗೆ ನಿನ್ನ ಮೇಲಿರೋ ನಂಬಿಕೆ ನೋಡ್ತಾ ಇದ್ರೆ ನನ್ಗೆ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ದುಡ್ಡಿರೋರ್ಗೆ ಆ ಧೈರ್ಯ ಇದ್ದೇ ಇರುತ್ತೆ ಬಿಡಮ್ಮ. ಅದೇ ನಮ್ಮ ಹತ್ರ ಅದಿದೆ ಇದಿದೆ ಅಂತೆಲ್ಲ ಸುಳ್ಳು ಹೇಳಿ ಸಿಕ್ಕಾಕೋತಾರಲ್ಲ, ಅವ್ರ ಹತ್ರ ಏನು ಪ್ರಯೋಜನ ಇಲ್ಲ. ಅವರೆಲ್ಲ ನೀನ್ ಯಾಕಮ್ಮ ಇನ್ನೂ ಮದುವೆ ಮಾಡ್ಕೊಳ್ಳಿಲ್ಲ? ಆಂಟಿ, ನಾನ್ ಮೊದಲು ನನ್ ಡ್ರೀಮ್ ನ ಅಚೀವ್ ಮಾಡ್ಬೇಕು, ಆಮೇಲೆ ಮದ್ವೆ ಅಲ್ಲ. ಶ್ರುತಿ ಶ್ರೀಮಂತ್ರ ಮನೆ ಹುಡುಗಿ, ಅವಳು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಆದ್ರೆ ಈ ನೀತು ಶ್ರುತಿಗಿಂತ 4 ಕೈ ಮೇಲೆ. ಅಂದ್ಮೇಲೆ ನಾನ್ ಯಾಕೆ ಈ ರೋಲ್ಡಿನ ಪಕ್ಕಕ್ಕಿಟ್ಟು ನೀತುನ ಮನೋಜ್ ಕೊಟ್ಟು ಮದುವೆ ಮಾಡಬಾರ್ದು? ಆಂಟಿ ಏನ್ ಯೋಚನೆ ಮಾಡ್ತಾ ಇದೀರಾ? ಏನಿಲ್ಲ ಕಣಮ್ಮ, ಏನಿಲ್ಲ. ರವಿ ಓಕೆನಾ? ನಮಗೂ ಓಕೆನೆ. ಡಾಕ್ಯುಮೆಂಟ್ಸ್ ಕೊಡಿ. ರವಿ, ನೀವ್ ನನ್ ಜೊತೆ ಇದ್ರೆ ನನ್ ಬಿಸ್ನೆಸ್ ಅಲ್ಲಿ ತುಂಬಾ ಅಚೀವ್ ಮಾಡ್ತೀನಿ. ರವಿ, ಮಾಡಪ್ಪ, ಸೈನ್ ಮಾಡು. ಏನ್ ಯೋಚನೆ ಮಾಡ್ತೀಯ, ಮಾಡು. ಇನ್ ಮುಂದೆ ನೀವ್ ಬರೀ ಶೆಫ್ ಅಲ್ಲ, ನನ್ ಬಿಸ್ನೆಸ್ ಪಾರ್ಟ್ನರ್. ಅಂಕಲ್ ಬರ್ತೀನಿ. ಆಂಟಿ ಕಣಮ್ಮ, ಬಾಯ್ ಎಲ್ರು. ಅಮ್ಮ ನೀತು ಆಗಾಗ ಮನೆಗ್ ಬರ್ತಾ ಇರೋ. ನೀನು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಯಾವ್ದಕ್ಕೂ ಚೆನ್ನಾಗಿ ಓದಿರೋ ಹುಡುಗನ್ನ ಮದುವೆ ಮಾಡ್ಕೊಂಡ್ರೆ ನಿನ್ ಬಿಸ್ನೆಸ್ ಇನ್ನೂ ಜಾಸ್ತಿ ಡೆವಲಪ್ ಆಗುತ್ತೆ. ಆ ತರ ಹುಡುಗ ಸಿಕ್ಕಿದ್ರೆ ಖಂಡಿತ ಮದ್ವೆ ಆಗ್ತೀನಿ. ಹೂನಮ್ಮ ಹೋಗ್ಬಾ, ಒಳ್ಳೇದಾಗಿ ಬರ್ತೀನಿ. ಓ ಟಾಟಾ. ತುಂಬಾ ಒಳ್ಳೆ ಹುಡುಗಿ ಅಲ್ವಾ? ಒಳ್ಳೆ ಹುಡುಗಿನೇ, ಆದ್ರೆ ದುಡ್ಡಿದೆ ಅಂತ ಅಹಂಕಾರ ಜಾಸ್ತಿ. ಇದೊಂದು ಎಲ್ಲದಕ್ಕೂ ಏನಾದ್ರೂ ಒಂದ್ ಹೇಳ್ತಾನೆ ಇರುತ್ತೆ. ಏನೋ ಇದಕ್ ಮಾತ್ರ ದುಡ್ಡಿನ ಅಹಂಕಾರ ಇಲ್ದೇ ಇರೋರ್ ತರ. ಲೇ ರವಿ, ನೀನೇ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದೀಯಲ್ಲ, ಮತ್ತ್ಯಾಕ ಇವ್ರ ಜೊತೆ ಪಾರ್ಟ್ನರ್ ಆಗ್ತಾ ಇದೀಯಾ? ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೆ ಇನ್ನೂ ತುಂಬಾ ಟೈಮ್ ಆಗುತ್ತೆ. ಅಲ್ಲಿವರೆಗೂ ನನ್ ಪಾರ್ಟ್ನರ್ ಆಗೇ ಇರ್ಲಿ. ಕೊಡಿ. ರವಿಕಾಂತ್, ಇದ್ ನಿಂಗೆ ಓಕೆನೇನಾ? ನನ್ನ ಇಷ್ಟಕ್ಕೆ ಇಲ್ಲಿ ಏನೋ ನಡೀತಾ ಇದೆ. ನನ್ನ ಒಪ್ಪಿಗೆ ಯಾರು ಕೇಳ್ತಾ ಇಲ್ಲ. ಯಾಕೆ ಆದ್ರ ಬಟ್ ಅರುಣ್ ಅವ್ರ ಮನೆಗೆ ಹೋಗ್ಬಿಟ್ಟ ರೀತಿ ಮಾತಾಡಿರೋದ್ ನೀನು? ನನ್ನಿಂದ ಯಾರ ಜೀವನನು ಹಾಳಾಗ್ಬಾರ್ದು. ನನ್ ವಿಷಯಕ್ಕೋಸ್ಕರ ನೀನು ಬಾಬಾ ಕಿತ್ತಾಡೋದು ಇಷ್ಟ ಆಗ್ತಿಲ್ಲ. ನಿಮ್ ಮನೆಯವ್ರ ಹತ್ರ ಮಾತಾಡಮ್ಮ. ಅವ್ರು ಒಪ್ಕೊಂಡ್ರೆ ಈ ಮದ್ವೆಗ್ ಬೇರೆ ಇನ್ಯಾವ ಅಡಚಣೆನೂ ಇಲ್ಲ. ಆದ್ರೆ ಒಂದಮ್ಮ, ಈ ಜನ್ಮಕ್ಕೆ ಕನ್ಕಾನೆ ನಮ್ ಮನೆ ಸೊಸೆ ನೀನ. ಈಗ ಇವ್ರಿಬ್ರು ಮದ್ವೆ ನಿನ್ನ ಕೈಯಲ್ಲೇ ಇದೆ ಅಮ್ಮ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.